ಹೆಲೋ, ಎಲ್ಲರೂ ಹೇಗಿದ್ರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 8th ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಜಿಯಾ ನಯನ ಊಟಕ್ಕೆ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ನಯನ ಅವ್ರ ತಾಯಿ ಹೇಳ್ತಿರ್ತಾರೆ, ಮಾಕ್ ಟೆಸ್ಟ್ ಇನ್ನೇನು ಸ್ಟಾರ್ಟ್ ಆಗೋದಿದೆ ಅಲ್ವಾ, ನಿಮ್ಮಿಬ್ರಿಗೋಸ್ಕರ ಕುಕಿಂಗ್ ನ ನಾನೇ ಮಾಡ್ತೀನಿ. ಅದಕ್ಕೆ ಜಿಯಾ ಕೂಡ ಅವ್ರ ತಾಯಿ ಕೈ ಇಟ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಮಾಮ್, ನೀವು ಇಷ್ಟೊಂದೆಲ್ಲ ಮಾಡ್ತಿರೋದಕ್ಕೆ ನಾನು ತುಂಬಾ ಕಷ್ಟಪಟ್ಟು ಓದ್ತೀನಿ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ನಯನನ ತೋರಿಸ್ತಾರೆ. ನಯನ ಅಂತೂ ಫುಲ್ಲು ಖುಷಿಯಾಗಿ ತಿಂತಿರ್ತಾಳೆ. ಇಲ್ಲಿ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ. ಫೈನಲಿ ಎಕ್ಸಾಮ್ಗಳಂತೂ ಸ್ಟಾರ್ಟ್ ಆಗೋಯ್ತು. ನನ್ಗಂತೂ ಖುಷಿನೇ ತಡ್ಕೊಳಕ್ ಆಗ್ತಿಲ್ಲ. ಮಾಕ್ ಟೆಸ್ಟ್ ಎಷ್ಟು ಲೆಜೆಂಡ್ರಿ ಆಗಿರ್ಬೋದು. ಜಿಯಾ ನಯನ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಅಕ್ಕ ಇದು ನಿಮ್ದು ಮೊದ್ಲೇ ಮಾಕ್ ಟೆಸ್ಟ್, ನೀವಂತೂ ಫುಲ್ಲು ನರ್ವಸ್ ಆಗಿರ್ತೀರಾ ಅಲ್ವಾ? ಅದಕ್ಕೆ ನಯನ ಅವ್ರ ತಾಯಿ ಆನ್ಸರ್ ಮಾಡ್ತಾ ಹೇಳ್ತಿರ್ತಾರೆ, ಹಾ ಇದು ಮೊದ್ಲೇ ಸತಿ ಅಲ್ವಾ, ಅದಕ್ಕೆ ಅವಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಜಿಯಾ ಕೂಡ ಹೇಳ್ತಿರ್ತಾಳೆ, ಏನೂ ತೊಂದ್ರೆ ಇಲ್ಲ, ನಿಮ್ಗೇನಾದ್ರೂ ಡೌಟ್ ಇದ್ರೆ, ನಿಮ್ಗೇನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನನ್ನ ಕೇಳಿ, ನಾನಂತೂ ಪಕ್ಕ ನಿಮ್ಗೆ ಹೇಳ್ಕೊಡ್ತೀನಿ. ಈ ಮಾತನ್ನ ಕೇಳಿ ನಯನ ಅವ್ರ ತಾಯಿ ಜಿಯಾಗೆ ಹೊಗಳುತ್ತಿರ್ತಾರೆ, ನನ್ ಮಗಳು ಎಷ್ಟು ಒಳ್ಳೆಯವಳು, ನೀನು ಇನ್ನೊಂಚೂರು ತಿನ್ನು ಅಂತ ತಿನ್ನೋ ಊಟಗಳನ್ನ ಅವಳು ಬೌಲಿಗೆ ಇಡ್ತಾ ಹೇಳ್ತಿರ್ತಾರೆ. ಇದರಿಂದ ನೀನು ಇನ್ನೂ ಒಳ್ಳೆ ಮಾರ್ಕ್ಸ್ ನ ತೆಗಿಬಹುದು ಅಂತ ಹೇಳ್ತಿರ್ತಾರೆ. ನಯನ ಇಲ್ಲಿ ಲೆಗ್ ಪೀಸ್ ನ ತಿಂತ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ನಾನು ಇವ್ರಿಗೆ ತೋರಿಸ್ತೀನಿ ನಯನ ಏನು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ನಯನ ಏನಿರ್ತಾಳೆ, ಅವಳು ಬುಕ್ ಓದ್ಕೊಂಡು ಆಚೆಗಡೆ ನಿಂತಿರ್ತಾಳೆ. ಆಗ ಜಿಯಾ ಮತ್ತೆ ಸೆಕೆಂಡ್ ಬ್ರದರ್ ಹಾರ್ದಿಕ್ ಬರ್ತಾರೆ ಕಾರಲ್ಲಿ. ಆಗ ಜಿಯಾ ನಯನಾಗೆ ಹೇಳ್ತಿರ್ತಾಳೆ, ಅಕ್ಕ ನೀವು ಕೂಡ ನಮ್ ಜೊತೆನೆ ಬನ್ನಿ, ನೇಬರ್ಗೆ ಆತರ ಎಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಈ ಮಾತನ್ನ ಕೇಳಿ ನಯನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಎಂತ ನರಿ ಬುದ್ಧಿ ನಿಂದು, ಎಲ್ಲರ ಮುಂದೆ ಒಳ್ಳೆಯವಳಾಗಕ್ಕೆ ಡ್ರಾಮಾ ಮಾಡ್ತಾ ಇದ್ಯಾ, ಮಾಡು, ನನ್ಗೇನಾಗ್ಬೇಕಾಗಿದೆ. ನಯನ ಜಿಯಾಗೆ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ಆಯ್ತು ಬರ್ತೀನಿ ಅಂತ. ನಯನ ಕಾರಲ್ಲಿ ಕುತ್ಕೊಂಡ್ ಮೇಲೂ ಕೂಡ ಓದ್ತಾ ಇರ್ತಾಳೆ. ಆಗ ಜಿಯಾ ಹೇಳ್ತಿರ್ತಾಳೆ, ಅಕ್ಕ ಇವತ್ತೇ ಮಾಕ್ ಟೆಸ್ಟ್ ಇರೋದು, ನೀನು ಇವಾಗ ವೊಕಾಬ್ಲರಿನ ಓದ್ತಾ ಇದೀಯಾ, ಇವಾಗ ಇದನ್ನೆಲ್ಲ ಓದೋದ್ರಿಂದ ಏನು ಯೂಸ್ ಇಲ್ಲ. ಇಲ್ಲಿ ನಯನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ದಟ್ ಶಿಖಾಮಣಿ, ಟೀಚರ್ಸ್ ಇದನ್ನ ಸ್ಮಾರ್ಟ್ ರಿವಿಷನ್ಸ್ ಅಂತ ಹೇಳ್ತಾರೆ. ನಯನ ಜಿಯಾಗೆ ಹೇಳ್ತಿರ್ತಾಳೆ, ಇವತ್ತು ನಂದು ಫಸ್ಟ್ ಟೆಸ್ಟ್, ಅದಕ್ಕೆ ಫಾರ್ಮುಲಾಗಳನ್ನ ರಿವೈಸ್ ಮಾಡ್ಕೋತಿದೀನಿ ಅಂತ ಹೇಳ್ತಿರ್ತಾಳೆ. ನನ್ನ ಮದ್ನ ಕೇಳಿ ಹಾರ್ದಿಕ್ ಹೇಳ್ತಿರ್ತಾನೆ, ಸ್ಟಾಪ್ ಪ್ರಿಟೆಂಡಿಂಗ್, ನೀನು ಏನಾದ್ರೂ ಫೇಲ್ ಆದ್ರೆ ಅಪ್ಪ ಅಮ್ಮಂಗೆ ನಿನ್ ಮುಖಾನ ಹೆಂಗ್ ತೋರಿಸ್ತೀಯ, ನೀನು ಅವ್ರ ಹತ್ರ ಏನಂತೀಯ ಅಂತ ಅನ್ನೋದನ್ನ ಯೋಚನೆ ಮಾಡಿಟ್ಕೋ. ಜಿಯಾ ಕೂಡ ಡ್ರಾಮಾ ಮಾಡ್ತಾ ಹೇಳ್ತಿರ್ತಾಳೆ, ಅಣ್ಣ ಈ ತರ ಎಲ್ಲ ಮಾತಾಡ್ಬೇಡಿ, ಅಕ್ಕ ಸ್ವಲ್ಪ ಓದೋದ್ರಲ್ಲಿ ವೀಕ್ ಇರ್ಬೋದು, ಆದ್ರೆ ಪ್ರಯತ್ನ ಪಟ್ಟು ಕಷ್ಟಪಟ್ರೆ ಅವರು ಕೂಡ ಒಳ್ಳೆ ಮಾರ್ಕ್ಸ್ ತಗೋಬಹುದು. ನಯನಾಗೆ ಇವರಿಬ್ರು ಕಾನ್ವರ್ಸೇಷನ್ ಒಂಚೂರು ಇಷ್ಟ ಆಗಲ್ಲ, ಅದಕ್ಕೆ ಅವಳು ಎರಡು ಕಿವಿಗೂ ಇಯರ್ಫೋನ್ ಹಾಕೊಂಡು ಓದ್ತಿರ್ತಾಳೆ. ಇಲ್ಲಿ ಹಾರ್ದಿಕ್ ಜಿಯಾಗೆ ಹೇಳ್ತಿರ್ತಾನೆ, ನೀನು ತುಂಬಾ ಒಳ್ಳೆಯಳು, ಅದಕ್ಕೆ ನೀನು ಎಲ್ಲಾರನ್ನೂ ಅದೇ ತರನೇ ನೋಡ್ತಿದ್ಯಾ, ಸರಿ ಆಯ್ತು ಬಾ ಹೋಗೋಣ ಅಂತ ಅವರು ಕಾರ್ ತಗೊಂಡು ಸ್ಕೂಲ್ ಕಡೆಗೆ ಹೊರಡ್ತಾರೆ. ಫೈನಲಿ ನಯನ ವೇಟ್ ಮಾಡ್ತಿದ್ದ ಮಾಕ್ ಟೆಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಪೇಪರ್ ನ ನೋಡಿದ ತಕ್ಷಣ ಅವಳಂತೂ ಫುಲ್ ಜೋಶಲ್ಲಿ ಚಿಯರ್ ಮಾಡ್ತಿರ್ತಾಳೆ, ಮಾಕ್ ಟೆಸ್ಟ್ ಮಾಕ್ ಟೆಸ್ಟ್ ಮಾಕ್ ಟೆಸ್ಟ್ ಅಂತ. ನಯನ ಪೇಪರ್ ನೆಲ್ಲ ನೋಡಿದ್ಮೇಲೆ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ನನ್ಗೆ ಈಗ ಅರ್ಥ ಆಯ್ತು ಈ ಪೇಪರ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ. ನಿಜವಾಗ್ಲೂ ಈ ಪೇಪರ್ ನ ಸಾಲ್ವ್ ಮಾಡಿದ್ರೆ ನನ್ನ ಫೈನಲ್ ಎಕ್ಸಾಮ್ಗೆ ನನ್ನ ಕಾನ್ಫಿಡೆನ್ಸ್ ಫುಲ್ ಬೂಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳು ಪೇಪರ್ ನ ನೋಡ್ತಿರ್ತಾಳೆ. ಆಗ ಮಿಸ್ ಪ್ರೀತಿ ಟೈಮ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ನಾನು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ನಡಿ ಈಗ ನಾನು ತೋರಿಸ್ತೀನಿ ಎಂಡ್ಲೆಸ್ ಪ್ರಾಕ್ಟೀಸ್ ಮಾಡೋದು, ಓದಿನ ತಾಕತ್ ಏನಂತ, ಮತ್ತೆ ದೀಕ್ಷಿತ್ ಫ್ಯಾಮಿಲಿಗೂ ನಾನು ತೋರಿಸ್ತೀನಿ, ನಾನು ಕೂಡ ಓದೋದ್ರಲ್ಲೇನು ಕಮ್ಮಿ ಇಲ್ಲ ಅಂತ. ನೇನ ಇಷ್ಟ ಹೇಳಿದ್ಮೇಲೆ ಅವಳು ಪೇಪರ್ ಸಾಲ್ವ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನಿಜವಾಗ್ಲೂ ನೇನ ಅನ್ಕೊಂಡಿರೋಷ್ಟು ಪೇಪರ್ ಈಸಿಯಾಗಿ ಬಂದಿದ್ಯಾ, ಇಲ್ಲ ನಯನಾಗಿಂದ ಜಿಯಾ ಜಾಸ್ತಿ ಮಾರ್ಕ್ಸ್ ತೆಗಿತಾಳ, ಇಲ್ಲ ಜಿಯಾಗಿಂದ ನಯನ ಮಾರ್ಕ್ಸ್ ಜಾಸ್ತಿ ತೆಗಿತಾಳ, ಇದನ್ನ ತಿಳ್ಕೊಳ್ಳೋದಕ್ಕೆ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್.